ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಂದ್ರೆ ಬನ್ರಿ. ದೇವದ್ ಮೂವಿ, ನಿಮ್ಗೆಲ್ಲ ದೇವದ್ ಮೂವಿ ಅಂದ್ರೆ ಸಖತ್ ಇಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ಒಬ್ರು ಕಮೆಂಟ್ ಬೇರೆ ಹಾಕಿದ್ರು, ಯಾರು ಹಾಕದಿರೋ ಮೂವಿ ಹಾಕು ಅಂತ. ಹುಡುಕಿ ಸಾಕಾಗೋಯ್ತ್ರಿ. ಎಲ್ಲರೂ ಹಾಕಿರೋ ಮೂವಿನೇ ಇದೆ, ಏನಪ್ಪಾ ಮಾಡೋದು ಶಿವನೇ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ದೆ. ಪುಣ್ಯಾತ್ಮ ಯಾರೋ ಒಬ್ರು ಸೂಪರ್ ಆಗಿರೋ ಡೈರೆಕ್ಟರ್ ಒಂದು ಮಸ್ತ್ ಆಗಿರೋ ಮೂವಿ ಬಿಟ್ಟಿದ್ದಾರೆ. ಅಂದಂಗೆ ಮೂವಿ ಹೆಸರು ಬ್ರಿಂಗ್ ಹೇರ್ ಬ್ಯಾಕ್ ಅಂತ. ಲೇ ಕನ್ನಡದಲ್ಲಿ ಹೇಳೋ ಅಂತದಿರಾ? ಓಕೆ ಅವಳನ್ನು ಮರಳಿ ತನ್ನಿ ಅಂತ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಕಣ್ಣು ಕಾಣಿಸ್ದೇ ಇರೋ ಹುಡುಗಿನ ತೋರಿಸ್ತಾರೆ. ಹುಡುಗಿ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡಿದ್ದೆ. ಆ ಹುಡುಗಿ ಫ್ರೆಂಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾವ್ರೆ. ಈ ಹುಡುಗಿನೂ ಹೋಗಿ ಮಾತಾಡ್ತಾಳೆ. ಆ ಹುಡುಗಿ ಹತ್ರ ಅವ್ರು ಯಾರು ಮಾತಾಡಲ್ಲ. ಅಲ್ಲಿಗೆ ಅವ್ರ ಅಣ್ಣ ಬಂದ, ಏನಮ್ಮ ಇಲ್ಲಿ ನಿಂತ್ಕೊಂಡಿದ್ಯಾ? ಇಲ್ಲಣ್ಣ ನಮ್ ಫ್ರೆಂಡ್ಸ್ ಅಂತಾಳೆ. ಆ ಹುಡುಗಿರೆಲ್ಲ ಬಸ್ ಬಂತಲ್ಲ ಹಂಗೆ ಹತ್ಕೊಂಡು ಹೊಂಟೋದ್ರು. ಸರಿ ಬಾಮ್ಮ ಅಂತ ತಂಗಿನ ಅಣ್ಣ ಕರ್ಕೊಂಡ್ ಬರ್ತಾನೆ. ತಂಗಿ ಕೇಳ್ತಾವಳೆ, ಅಣ್ಣ ನನಗ್ ಕಣ್ ಕಾಣಿಸಲ್ಲ ಅಂತ ಅವ್ರು ಯಾರು ನನ್ನ ಜೊತೆ ಮಾತಾಡ್ತಾ ಇಲ್ವಣ್ಣ ಅಂತ ತಂಗಿ ಕೇಳ್ತಾ ಇದೆ. ಅದಕ್ಕೆ ಅಣ್ಣ ಹಂಗಲ್ಲ ಏನು ಇಲ್ಲಮ್ಮ, ಅವ್ರ ಬಸ್ ಬಂತು ಅದಕ್ಕೆ ಹೋದ್ರು ಅಂತೇಳಿ ಸೀದಾ ಮನೆ ಕರ್ಕೊಂಡು ಬಂದ. ಕಾರ್ ಮಿರರ್ ಏನೋ ಒಡೆದೋಗಿದೆ. ಅಣ್ಣ ಅಲ್ಲಿ ಅದಕ್ಕೆ ಟೇಪ್ ಹಾಕ್ತಾವನೆ. ತಂಗಿ ಇದ್ದಕ್ಕಿದ್ದಂಗೆ ಓಡ್ ಬಂದ್ಬಿಟ್ಟು, ಅಣ್ಣ ಬೇಗ ಬಾ, ಬಾತ್ರೂಮ್ ಇಂದ ಏನೋ ಸೌಂಡ್ ಬಂತು ಅಂತ ಹೇಳ್ತಾಳೆ. ಅಣ್ಣನು ಹೋಗಿ ನೋಡ್ತಾನೆ. ನೋಡಿದ್ರೆ ಅವ್ರಪ್ಪ ತುಂಬಾ ಕ್ರೂರವಾಗಿ ಸತ್ತು ಬಿದ್ದವ್ರೆ. ಅದನ್ನ ನೋಡಿ ಅಣ್ಣನ್ಗೆ ಅಷ್ಟೊಂದು ಶಾಕು. ಬಟ್ ತಂಗಿ ಕೇಳ್ತಾವಳೆ, ಯಾಕಂದ್ರೆ ತಂಗಿಗೆ ಕಣ್ ಕಾಣಿಸಲ್ವಲ್ಲ. ಅಣ್ಣ ಏನಣ್ಣ ಆಯ್ತು ಅಂತ ಅಳ್ತಾವಳೆ. ತಂಗಿನ ಹೋಗಿ ಅಪ್ಪನ್ನ ಮುಟ್ಟು ನೋಡ್ತಾಳೆ. ನೋಡ್ದೆ ಅವನು ಸತ್ತು ಬಿದ್ದವನೆ. ತಂಗಿನೂ ಗುಳೋ ಅಂತ ಹತ್ಕೊಂತಾರೆ. ಇನ್ನ ಆಂಬುಲೆನ್ಸ್ ಬಂತು. ಅಪ್ಪನ್ ಬಾಡಿನ ಹಂಗೆ ಎತ್ಕೊಂಡು ಹೋಯ್ತಾ ಅವ್ರೆ. ಮಗ ನೋಡಿ ಅಯ್ಯಯ್ಯೋ ಇದ್ದಿದ್ದ ಅಪ್ಪನೂ ಹೋದ್ರು, ಇನ್ನು ಜೀವನಕ್ಕೆ ಏನ್ ಮಾಡೋದು ಅಂತ ಹಂಗೆ ಯೋಚನೆ ಮಾಡ್ತಾ ಅವನೇ. ಮಾರನೇ ದಿನ ಇಬ್ಬರನ್ನು ಕಾಲೇಜ್ ಕರ್ಸಿದ್ರು. ನೋಡಪ್ಪ ನಿಮ್ಗಿನ್ನ 18 ವಯಸ್ಸು ಆಗಿಲ್ಲ. 18 ವಯಸ್ಸು ತುಂಬೋ ಗಂಟ ನೀವಿಬ್ರು ಒಂಟೊಂಟಿ ಇರೋದಕ್ಕೂ ಆಗಲ್ಲ. ಅದಕ್ಕಾಗಿ ಇಲ್ಲೊಂದು ಹಾಸ್ಟೆಲ್ ಇದೆ, ಅಲ್ಲೋಗಿರ್ರಪ್ಪ ಅಂತೇಳಿ ಇವ್ರನ್ನ ಕಳ್ಸಕ್ ನೋಡ್ತಾರೆ. ಬಟ್ ಅಣ್ಣ ತಂಗಿ ಇಬ್ರು ಹೇಳ್ತಾವ್ರೆ, ಇಲ್ಲ ಇನ್ನೇನು ಸ್ವಲ್ಪ ದಿವಸ ನಮ್ಮ ಅಣ್ಣನ್ಗೆ ಹೆಂಗೋ 18 ಆಗೋಗುತ್ತೆ, ನಾವ್ ಹೆಂಗೋ ಇರ್ತೀವಿ ಮೇಡಮ್ ಅಂತ. ಆ ಹುಡುಗಿನೂ ಹೇಳ್ತಾ ಇದೆ, ಆ ಹುಡುಗನೂ ಹೇಳ್ತಾವನೆ. ಸರಿನಮ್ಮ ನೀವ್ ಹೇಳ್ದಂಗೆನೆ ಇನ್ನು 4-5 ತಿಂಗಳು ಆದ್ಮೇಲೆ ನೀವ್ ಬೇಕಾದ್ರೆ ಸಪ್ರೇಟ್ ಆಗಿ ಬರ್ಬೋದು, ಬಟ್ ಅಲ್ಲಿ ಗಂಟ ಆಗಲ್ಲ ಅಂತೇಳಿ ಸೀದಾ ಆ ಹಾಸ್ಟೆಲ್ಗೆ ಇವ್ರನ್ನ ಕಳಿಸಿದ್ರು. ಇವರು ಮನೆಗೆ ಬಂದ್ರು. ಅಪ್ಪನ್ ಜ್ಞಾನ ಮಗಳಿಗೆ. ಅಣ್ಣನೇ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಇಬ್ರು ಕಾರ್ ತಗೊಂಡು ಅಲ್ಲಿ ನೋಡಿ ಇದೇ ಆ ಹಾಸ್ಟೆಲ್. ಅಲ್ಲಿ ನೋಡಿದ್ರ ವೈಟ್ ಒಂದು ರಂಗೋಲೆ ಬಿಟ್ಟಿದ್ದಾರೆ ಮನೆ ಮುಂದ್ಗಡೆ. ಇವರು ಹೋಗಿ ಅಲ್ಲಿ ಬಾಕಲ್ ತಡ್ತಾರೆ. ಅಲ್ಲೊಂದು ಮೇಡಮ್ ಅವರು ಬಂದ್ರು. ಬಂದಿದ ತಕ್ಷಣ ಇವ್ರನ್ನ ನೋಡಿದ ತಕ್ಷಣ ಅಷ್ಟೊಂದು ಖುಷಿ ಅವ್ರಿಗೆ. ವಾವ್ ಸೂಪರ್, ಇಬ್ರು ಚೆನ್ನಾಗಿದ್ದೀರಪ್ಪ, ಈ ಮನೇನ ಹಾಸ್ಟೆಲ್ ಅನ್ಕೊಂಬೇಡಿ ನಿಮ್ದೇ ಅನ್ಕೊಳ್ಳಿ ಅಂತೇಳಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಅಣ್ಣ ತಂಗಿ ಇಬ್ರಿಗೂ ಖುಷಿನೇ. ಸರಿ ಬಾ ಆಚೆ ಕಡೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹಂಗೆ ಆಚೆ ಬರ್ತಾರೆ. ಅಲ್ಲೊಂದು ಒಣಗೋಗಿರೋ ಸ್ವಿಮ್ಮಿಂಗ್ ಪೂಲ್. ಅದ್ರಲ್ಲೊಬ್ಬ ಬೋಡ ಹುಡುಗ ಒಂದು ಬೆಕ್ಕು ಜೊತೆ ಜಗಳ ಮಾಡ್ತಾವನೆ. ಅದನ್ನ ನೋಡಿ ಅಣ್ಣನ್ ಒಂಥರ ಶಾಕು. ಇದೇನಪ್ಪ ಈ ಬೆಕ್ಕು ಜೊತೆ ಇವನು ಹಿಂಗ್ ಜಗಳ ಮಾಡ್ತಾನಲ್ಲ ಅಂತೇಳಿ ಅವನದೊಂದು ಫೋಟೋ ತೆಗೆದು ಇಟ್ಕೊಂತಾನೆ ನಮ್ ಹೀರೋ ಹುಡುಗ. ಆ ಆಂಟಿನೂ ಒಳಗಡೆ ಕರೆದ್ರು. ಎಲ್ಲಾರ್ದು ಹೈಟ್ ಚೆಕ್ ಮಾಡ್ತಾವ್ರೆ. ಹಂಗೆ ಆ ಬೋರ್ಡ್ಗೊಂಡನೋ ಅಲ್ಲೇ ನಿಂತವನೆ. ಆ ಹುಡುಗಿ ಕೇಳ್ತಾವಳೆ, ಅವ್ನು ಏನ್ ಹೇಳ್ತಾವನೆ, ಅವ್ನು ಹೆಂಗವನ ಆಂಟಿ ನೋಡೋದಕ್ಕೆ ಅಂತ. ಅವ್ನಿಗೇನಮ್ಮ ನೀನ್ ನೋಡಿ ಖುಷಿಯಾಗಿ ಅವನವನು ಅಂತ ಆ ಆಂಟಿ ಹೇಳ್ತಾವ್ರೆ. ಆ ಹುಡುಗ ಯಾರು ಅಂತ ನಮ್ ಹೀರೋ ಕೇಳ್ತಾನೆ. ಅವ್ನಿಗೆ ಯಾರು ಇಲ್ಲ ಪಾಪ, ಅಪ್ಪ ಅಮ್ಮ ಎಲ್ಲ ಹೊಂಟೋದ್ರು, ನಾನೇ ಅವನ ನೋಡ್ಕೋತಾ ಇದೀನಂತ ಆ ಆಂಟಿ ಹೇಳ್ತಾರೆ. ಇನ್ನ ತಂಗಿಗೊಂದ್ ರೂಮು, ಅಣ್ಣನ್ಗೊಂದ್ ರೂಮು ಆ ಆಂಟಿ ಕೊಡ್ತಾರೆ. ಈ ಕಡೆ ಹಂಗೆ ನಮ್ ಹೀರೋ ಹುಡುಗನ್ನ ತೋರಿಸ್ತಾರೆ. ರೂಮ್ ಅಲ್ಲಿ ಕುತ್ಕೊಂಡು ಫೋನ್ ನೋಡ್ತಾವನೆ. ಅಲ್ಲಿಗೆ ಆ ಆಂಟಿ ಬಂದ್ರು. ಏನಪ್ಪಾ ನೋಡ್ತಾ ಇದೀಯ ಅಂತ. ಏನು ಇಲ್ಲ ಮೇಡಮ್, ಸುಮ್ನೆ ಹಂಗೆ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇದೀನಂತ ಹುಡುಗ ಹೇಳ್ತಾನೆ. ಓಕೆನಪ್ಪ ಅಂತ ಆಂಟಿ ಹಿಂಗ್ ಹೋಯ್ತಾರೆ. ಹುಡುಗನು ಸ್ವಲ್ಪ ವಾಶ್ರೂಮ್ ಕಡೆ ಹೋಯ್ತಾನೆ. ಆ ಆಂಟಿ ಅವನು ಫೋನ್ ಎತ್ಕೊಂಡು ಏನೋ ನೋಡ್ತಾವಳೆ. ಟಕ್ ಅಂತ ಹುಡುಗ ಬಂದು ಫೋನ್ ಕಿತ್ಕೊಂಡ. ಅಲ್ಲ ರೀ ನಿಮ್ಗೆ ಸ್ವಲ್ಪನ ಗೊತ್ತಿಲ್ವಾ ಬೇರೆಯವ್ರ ಫೋನ್ ನೋಡ್ಬಾರ್ದು ಅಂತ, ಹೆಂಗ್ ನೋಡ್ತೀರಾ ನೀವು ಹಂಗೆ ಹಿಂಗಂತ ಹುಡುಗ ಬೈದ್ ಬಿಡ್ತಾನೆ. ಆ ಆಂಟಿನೂ ಸಾರಿನಪ್ಪ, ಅದಕ್ಯಾಕಪ್ಪ ಇಷ್ಟೊಂದು ಕೋಪ ಮಾಡ್ಕೊಂತೀಯ ಅಂತ ಆಂಟಿ ಹೇಳ್ತಾವ್ರೆ. ಅದಕ್ಕೆ ಹುಡುಗನು ಸಾರಿ ಆಂಟಿ, ನಾನು ಸ್ವಲ್ಪ ಓವರ್ ಆಗಿ ಮಾತಾಡ್ಬಿಟ್ಟೆ, ಕ್ಷಮಿಸಿ ಅಂತ ಸಾರಿ ಕೇಳ್ತಾನೆ ಹುಡುಗ. ಹಂಗೆ ಆಂಟಿ ಬಂದ್ರು. ಹೀರೋಯಿನ್ ನೋಡ್ತಾರೆ, ಪಾಪ ಮಲ್ಲಿಕೊಂಡಿದ್ದಾಳೆ. ಅಲ್ಲಿ ನೋಡಿ ಕೆಳಗಡೆ ಆ ಬೋಡ ಹುಡುಗ ಬಂದು ಹಂಗೇ ನೋಡ್ತಾವನೆ. ಹಂಗೆ ಆ ಹುಡುಗನ ಹಿಂದ್ಗಡೆ ಕೊಟ್ಕಿ ಹತ್ರ ಒಂದು ಮನೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹಂಗೆ ಲೈಟ್ ಆಫ್ ಆಯ್ತು. ಅದನ್ನ ನಮ್ ಹೀರೋ ಮೇಲ್ಗಡೆಯಿಂದ ನೋಡ್ತಾವನೆ. ಬೆಳಗ್ಗೆ ಆಯ್ತು. ಆ ಆಂಟಿ ಆ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಪೇಂಟ್ ಹೊಡೆದ್ಬಿಟ್ಟು ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಅವ್ರೆ. ನಮ್ ಹೀರೋನು ಈ ಕಡೆ ಎದ್ದ. ನೋಡಿದ್ರೆ ಸುಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದೇನಪ್ಪ ಸುಸ್ಸು ಮಾಡ್ಕೊಂಡಲ್ಲ ಅಂತೇಳಿ ಆ ಪ್ಯಾಂಟ್ ಶರ್ಟ್ ನ ಎತ್ಕೊಂಡು ಒಗೆಯಕ್ ಬರ್ತಾನೆ. ವಾಷಿಂಗ್ ಮಿಷಿನ್ಗೂ ಹಾಕ್ತಾನೆ. ಆ ಬಾತ್ರೂಮ್ ನೋಡಿದ ತಕ್ಷಣ ಹುಡುಗನಿಗೆ ಅವ್ರ ಅಪ್ಪನ ಜ್ಞಾಪಕ ಬರುತ್ತೆ. ಅವ್ರಪ್ಪ, ಲೇ ಮಗನೇ ನಿನ್ ತಂಗಿ ಸಾಯ್ತಾಳೆ ಕಣೋ, ಮಳೆಲ್ ನೆಂದು ಹುಷಾರಾಗಿ ನೋಡ್ಕೊಳ್ಳೋ ಅಂತ ಅಪ್ಪ ಆ ಕಡೆಯಿಂದ ಹೇಳ್ತಾ ಅವನೇ. ಆ ವಾಯ್ಸ್ ನ ಕೇಳಿ ಇವನಿಗೆ ಅಷ್ಟೊಂದು ಭಯ. ಈ ಕಡೆ ಆ ಆಂಟಿನ ತೋರಿಸ್ತಾರೆ. ಆ ಬೋರ್ಡ್ಗೊಂಡನ್ ರೂಮ್ ಬಂದ್ರು. ಲೇ ನಿನ್ಗೇನು ಆಗಿಲ್ಲ ತಾನೆ, ಆರಾಮಾಗಿದ್ಯಾ, ನಿನ್ ಒಳಗಡೆ ಇರೋದು ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ. ಆ ಬೋರ್ಡ್ಗುಂಡ ಏನು ಮಾತಾಡಲ್ಲ. ಹಂಗೆ ಆ ಅಮ್ಮ ಡೋರ್ ಹಾಕೊಂಡು ಹೊಂಟೋದ್ರು. ಈ ಕಡೆ ಅಪ್ಪನ ಕಾರ್ಯ ಏನೋ ಅಣ್ಣ ತಂಗಿ ಇಬ್ರು ಬಂದಲ್ಲಿ ಫೀಲಿಂಗ್ ಅಲ್ಲಿ ನಿಂತವ್ರೆ. ಹಂಗೆ ಈ ಕಡೆ ಮನೆಯಲ್ಲಿ ತೋರ್ಸಿದ್ರು. ಆಚ ಕಡೆ ಒಂದ್ ಬೆಕ್ಕು ಆಟ ಆಡ್ತಾ ಇದೆ. ಆ ಬೋಡ ಹುಡ್ಗ ಅವನಲ್ಲ, ಆ ಬೆಕ್ಕನ ಹಂಗೆ ನೋಡ್ತಾನ್ರಿ. ಆದ್ರೆ ಸೆಂಟ್ರಲ್ಲಿ ಗ್ಲಾಸ್ ಇದೆಯಲ್ಲ, ಅದಕ್ಕಾಗಿ ಆ ಗ್ಲಾಸ್ ನ ಹಂಗೆ ಹೊಡಿತಾನೆ. ಚೂರ್ ಆಗೋಗುತ್ತೆ, ಕೈಯೆಲ್ಲ ರಕ್ತ ಹಂಗೆ ಆಚೆ ರೋಡ್ ಬಂದ್ಬಿಟ್ಟು
ಬಂದ್ಬಿಡ್ತಾನೆ ಹುಡುಗ. ಅಲ್ಲೊಂದು ಬೇಸ್ಮೆಂಟ್ ಅಲ್ಲಿ ರೂಮ್ ಇದೆ. ಆ ರೂಮ್ ಡೋರ್ ನ ಢಮ್ ಢಮ್ ಅಂತ ಹೊಡಿತಾನೆ. ಬಟ್ ಅದು ಓಪನ್ ಆಗಲ್ಲ. ಈ ಕಡೆ ಕೋಳಿ ಎಲ್ಲ ಸಾಕ್ತಾರಲ್ಲ, ಕೋಳಿ ಗೂಡು, ಅಲ್ಲಿ ಬಂದು ಆ ಕೋಳಿನ ತಿನ್ನೋ ತರಾನೇ ಗುರಾಯಿಸ್ತಾವ್ ನಂಗೆ. ತಿರ್ಗಾ ಈ ಕಡೆ ಅಪ್ಪನ್ ಕಾರ್ಯ ಐತಲ್ಲ, ಅಲ್ಲಿ ತೋರಿಸ್ತಾರೆ. ಆಂಟಿನೂ ಬಂದವ್ರೆ, ನಾನ್ ನೋಡ್ಕೋತೀನಿ ಕಂಡ್ರು ನಿಮ್ಮನ್ನ, ಖುಷಿಯಾಗಿರ್ಬೇಕು ನೀವು ಅಂತೇಳಿ ಒಂಥರ ಸೈಕೋ ತರ ನಗಿತಾ ಇದೆ ಆಂಟಿ. ಹುಡುಗರನ್ನೆಲ್ಲ ಸಿದಾ ಮನೆ ಕರ್ಕೊಂಡ್ ಬಂದ್ರು. ಡ್ಯಾನ್ಸ್ ಗೀನ್ಸ್ ಆಡ್ತಾವ್ರೆ. ಅಲ್ಲಿ ನೋಡಿ ಆಚ ಕಡೆ ಬೋರ್ಡ ನಿಂತ್ಕೊಂಡು ನೋಡ್ತಾವನೆ. ಪಾರ್ಟಿ ಎಲ್ಲ ಸೂಪರ್ ಆಗಿ ಮುಗೀತು. ಆಂಟಿ ಹೇಳ್ತಾವ್ರೆ, ನನಗೊಬ್ಳು ಮಗಳಿದ್ಲು, ಪಾಪ ಅನ್ಯಾಯವಾಗಿ ಸತ್ತೋದ್ಲು. ನೀವು ನೋಡಕ್ಕೆ ನನ್ನ ಮಕ್ಳಿದ್ದಂಗೆ ಇದ್ದೀರಾ, ನನ್ ಜೊತೆನೆ ಇದ್ದು ಬಿಡ್ತೀರಾ ಅಂತ ಅವ್ರ ಹತ್ರ ಕೇಳ್ತಾವ್ರೆ. ಅವನು ಇಲ್ಲ ಮೇಡಮ್, ಇನ್ನೊಂದ್ 3 ತಿಂಗಳು ನಾವು ಹೋಗ್ತೀವಿ ಅಂತ ಹುಡುಗ ಹೇಳ್ಬಿಡ್ತಾನೆ. ಆಂಟಿಗೆ ಸ್ವಲ್ಪ ಬೇಜಾರು. ನೈಟ್ ಆಯ್ತು. ಆಂಟಿ ಹಂಗೆ ವಾಶ್ರೂಮ್ ಕಡೆ ಹೋದ್ರು. ಅಲ್ಲೊಂದು ಜಗ್ಗಿಡ್ತಾರೆ. ಅದರಲ್ಲಿ ಸುಸ್ಸು ಮಾಡ್ಬಿಟ್ಟು ಅದನ್ನ ಹಂಗೆ ತಗೊಂಬಂದು ಆ ಹುಡುಗನ್ ಪ್ಯಾಂಟ್ ಮೇಲೆ ಹಾಕ್ತಾವ್ರಿ. ಹಂಗೆ ಆ ಹುಡುಗನ್ ಫೋನ್ ಎತ್ಕೊಂಡ್ರು. ಅದ್ರಲ್ಲಿ ಅವಲೇ ಅವನು ಒಂದು ಫೋಟೋ ಇಡ್ನಲ್ಲ ಹುಡುಗಂದು, ಆ ಫೋಟೋನ ಡಿಲೀಟ್ ಮಾಡ್ತಾರೆ. ಆಚ ಕಡೆ ಏನೋ ಬೆಕ್ಕು ಸೌಂಡ್. ನೋಡಿದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಿರ್ಗಾ ಹುಡುಗ ಆ ಬೆಕ್ಕು ಜೊತೆ ಜಗಳ ಆಡ್ತಾ ಅವನೆ. ಇವ್ರು ಸೀದಾ ಹುಡುಗನ್ನ ಕರ್ಕೊಂಡ್ ಬಂದ್ರು. ಹಂಗೆ ಮೈ ಉಜ್ಜಿತಾವ್ರೆ. ಹುಡುಗನ ಹತ್ರ ಕೇಳ್ತಾವ್ರೆ, ನೀನು ಒಳಗಡೆನೆ ಇದೆಯಾ, ನೀನ್ ಎಲ್ಲೂ ಹೋಗಿಲ್ಲ ತಾನೆ, ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಅಂತ ಆ ಹುಡುಗನ ಹತ್ರ ಹೇಳ್ತಾವ್ರೆ. ಆ ಹುಡುಗನು ಆ ಕಡೆ ಹಂಗೆ ನೋಡ್ತಾನೆ. ಠಮಾರ್ ಅಂತ ಅಲ್ಲಿ ನೀರ್ ಆನ್ ಆಯ್ತು. ಸೌಂಡ್ ಎಲ್ಲ ಸಕ್ಕದಾಗಿದೆ ಇದು. ಇವರು ಆ ಕಡೆ ಹೋಯ್ತಾರೆ. ಆ ಗ್ಲಾಸ್ ನ ನೋಡ್ತಾವ್ರೆ. ಠಮಾರ್ ಅಂತ ಗ್ಲಾಸ್ ಹೊಡೆದೋಗುತ್ತೆ. ಹಂಗೆ ಆಂಟಿ ಪಾಪ ಭಯನೇ ಬಿದ್ದು ಬಿಡ್ತಾರೆ. ತಿರ್ಗಾ ಹಂಗೆ ಮಾರನೇ ದಿನ ಹೀರೋ ಎದ್ದ. ತಿರ್ಗಾ ಸುಸು ಮಾಡ್ಕೊಂಡಿದ್ದಾನೆ. ಆ ಪ್ಯಾಂಟ್ ಶರ್ಟ್ ನ ತಗೊಂಡು ಒಗೆಕ್ ಹೋಯ್ತಾ ಅವನೆ. ಅಲ್ಲಿಗೆ ಆ ಆಂಟಿ ಬಂದ್ರು. ಕೊಡಪ್ಪ, ನಾನು ಒಪ್ಕೊಡ್ತೀನಿ, ಪಾಪ ನಿನ್ ಗಂಡು ಹುಡುಗ, ಅದೆಲ್ಲ ಕಷ್ಟ ಬೀಳ್ಬಾರ್ದು, ಕೊಡಿಲಿ ಅಂತೇಳಿ ಎತ್ಕೊಂಡು ಹೋಯ್ತಾರೆ. ಇವನು ಸೀದಾ ಬಾತ್ರೂಮ್ ಹೋಯ್ತಾನೆ. ಅಲ್ಲಿ ನೋಡ್ರಿ ಅವ್ರ ಅಪ್ಪನ ಬಾಡಿ ಅಲ್ಲೇ ಬಿದ್ದೈತೆ. ಅದು ನೋಡಿ ಯಪ್ಪ ಈ ಸವಾಸನೆ ಬೇಡ ಅಂತೇಳಿ ಆಚ ಕಡೆ ಕೊಳೆಯಲ್ಲಿ ನೀರನ್ ಮಾಡ್ಕೊಂಡು ಸ್ನಾನ ಮಾಡ್ತಾ ಅವನೆ. ಮೇಲ್ಗಡೆ ಹಂಗೆ ಆ ಬೋಡ್ಗುಂಡನ್ನ ತೋರಿಸ್ತಾರೆ. ಅಲ್ಲಿ ಯಾವ್ದೋ ನೋಣ ಅಂತ ಆಡ್ತಾ ಇದೆ. ಠಮಾರ್ ಅಂತ ಹೊಡಿತಾನೆ. ಆ ಸೌಂಡ್ ನಮ್ ಹೀರೋಗೂ ಕೇಳಿಸುತ್ತೆ. ಓ ಹುಡುಗ ಟಾಟಾ ಮಾಡ್ತಾವನೆ ಅನ್ಕೊಂಡು ಸುಮ್ನೆ ಆಗೋಯ್ತಾನೆ. ಆ ನೊಣನ ಆ ಬೋಡ್ಗುಂಡ ಎತ್ತಿ ಬಾಯಲ್ಲಿ ಹಾಕೊಂಡು ಒಳ್ಳೆ ಚಿಂಗ ಮಗದಂಗೆ ಅಗೀತಾ ಬಿದ್ದವನೆ. ತಿರ್ಗಾ ಹೀರೋ ಮನೆ ಒಳಗಡೆ ಬಂದ. ಹಣ್ಣೇನೋ ಕಟ್ ಮಾಡ್ತಾವನೆ. ಲವ್ ತಗೊಳ್ಳೋ ಒಂದ್ ಪೀಸು ತಿನ್ನು ಅಂತ ಚಾಕೋಲಿ ಹಿಂಗ್ ಕೊಡ್ತಾ ನೋಡಿ ಅವನು ಆ ಚಾಕುನೇ ಹಾಕಿ ಅಗೀತಾವನೆ. ಚಾಕು ಹೋಗಿದ್ರೆ ಏನಾಗುತ್ತೆ, ಬಾಯಿ ಕಟ್ಟಾಯ್ತು, ರಕ್ತ ಹಂಗೆ ಸೋರ್ತಾ ಇದೆ. ನಮ್ ಹೀರೋನು ಸರಿ ಕಣೋ ಬಾರೋ ಹಾಸ್ಪಿಟಲ್ ಹೋಗೋಣ ಅಂತೇಳಿ ಸೀದಾ ಮನೆಯಿಂದ ಆಚೆ ಕರ್ಕೊಂಡ್ ಬರ್ತಾನೆ. ಬಟ್ ಆ ಬೋಡ್ಗುಂಡ ಒಳಗಡೆ ಬರ್ತಾ ಇಲ್ಲ, ಸಾರಿ ಆಚ ಕಡೆ ಬರ್ತಾ ಇಲ್ಲ. ನಮ್ ಹೀರೋ ಅವನಿಗಿನ ಸ್ವಲ್ಪ ದೊಡ್ಡನಲ್ಲ, ಶಕ್ತಿ ಜಾಸ್ತಿ ಇರುತ್ತೆ. ಹುಡುಗನ ಲೈ ಬಾರೋ ಅಂತ ಹಿಂಗ್ ಎಳಿತಾನೆ. ಹುಡುಗ ಆಚೆ ಬಂದು ಒಳ್ಳೆ ಲಬೋ 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 ಅಂತ ಬಡ್ಕೊಂತಾನೆ. ಅವ್ನ್ ಹೊಟ್ಟೆ ಎಲ್ಲ ಒಳಗಡೆಯಿಂದ ಏನೋ ಆಚೆ ಬರೋ ತರ ಇದೆ. ಅಲ್ಲಿಗೆ ಹೆಂಗೋ ಆಂಟಿ ಬಂದ್ಬಿಟ್ರು. ಅಯ್ಯೋ ಹುಡುಗನ್ ಯಾಕಪ್ಪ ಆಚೆ ಕರ್ಕೊಂಡು ಹೋಗ್ತಿದೆ ಅಂತೇಳಿ ತಿರ್ಗಾ ಸೀದಾ ಒಳಗಡೆ ಕರ್ಕೊಂಡ್ ಬಂದು ರೂಮ್ ಅಲ್ಲಿ ಇಟ್ಕೊಂಡ್ರು. ಹುಡುಗ ಅಳ್ತಾನೆ ಅವನೇ. ತಿರ್ಗಾ ಕ್ಯಾಶ್ ಶೀಟ್ ನ ಹಾಕ್ಬಿಡ್ತಾರೆ. ಅದೇ ಮಕ್ಕಳಿಗೆ ಹಿಂಸೆ ಕೊಡೋ ಕ್ಯಾಶ್ ಶೀಟ್ ಅದು. ಅದನ್ನ ನೋಡಿ ಹುಡುಗ ಸ್ವಲ್ಪ ಕೂಲು. ಆಂಟಿ ಹಂಗೆ ಆಚೆ ಬರ್ತಾರೆ. ಅಲ್ಲ ರೀ ಹುಡುಗನ್ ಏಟ್ ಆಗಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ತಾನೆ, ಏನಕ್ಕೆ ಹಿಂಗ್ ಮಾಡ್ತಾ ಇರ ಅಂತ ಹುಡುಗ ಕೇಳ್ತಾವನೆ. ಅದಕ್ಕೆ ಆಂಟಿನೂ ಇಲ್ಲಪ್ಪ ಇವನ ಎಂತೆಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀನಿ, ಬಟ್ ಟ್ರೀಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ. ನಿಮ್ಮ ಹತ್ರ ನಾನೊಂದು ಸುಳ್ಳು ಹೇಳಿದೀನಿ. ಆಕ್ಚುಲಿ ಇವ್ರ ಅಪ್ಪ ಅಮ್ಮ ಸತ್ತೋಗಿಲ್ಲ, ಇವನಿದ್ರ ಸ್ವಲ್ಪ ಹುಚ್ಚಾಟ ಆಡ್ತಾನೆ ಅನ್ಬಿಟ್ಟು ಬಿಟ್ಬಿಟ್ಟು ಹೊಂಟೋದ್ರು ಅಂತ ಆಂಟಿ ಇವ್ರ ಹತ್ರ ಹೇಳ್ತಾವ್ರೆ. ಅದನ್ನ ಅಣ್ಣ ತಂಗಿ ಇಬ್ರು ನಂಬಿಟ್ರು. ಹಂಗೆ ಆ ಮನೆನ ಡ್ರೋನ್ ಶಾಟ್ ಅಲ್ಲಿ ತೋರಿಸ್ತಾರೆ. ಮನೆ ಸುತ್ತ ನೋಡ್ರಿ ಬಿಳಿ ಕಲರ್ ರಂಗೋಲಿ ಹಾಕಿದ್ದಾರೆ ಅವರು. ಹುಡುಗನು ಹೋಗಿ ಸ್ನಾನ ಮಾಡ್ತಾವನೆ. ಹಿಂದೆ ಅವ್ರ ಅಪ್ಪ ಬಂದ್ರು. ಲವ್ ಮಗನೇ ಗ್ಲಾಸ್ ತೆಗಿಯೋ ಅಂತ. ಹುಡುಗ ಹಿಂಗ್ ತಿರುಗ್ತಾನೆ. ಡಮಾರ್ ಅಂತ ಕೆಳಗಡೆ ಬಿದ್ದ. ಹಂಗೆ ಅಪ್ಪನ ಮುಖನ ತೋರಿಸ್ತಾರೆ. ನಿನ್ ತಂಗಿನ ಹುಷಾರಾಗಿ ನೋಡ್ಕೊಳ್ಳೋ, ಅವಳೊಂದು ಮಳೆಯಲ್ಲಿ ನೆರಳಿ ಸಾಯ್ತಾಳೆ, ಅವಳನ್ನ ಯಾರೋ ಸಾಯ್ಸಕ್ ಬರ್ತಾವ್ರ ಕಣೋ, ಹುಷಾರಾಗಿ ನೋಡ್ಕೊ ಅಂತ ಅಣ್ಣನ ಹತ್ರ ಅಪ್ಪ ಹೇಳ್ತಾವ್ರೆ. ಅಣ್ಣನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಬಟ್ ಅಣ್ಣ ನನ್ಗೆ ಏನು ಆಗಿಲ್ಲ ಬಿಡ್ರಯ್ಯ, ನನ್ ತಂಗಿ ಅಲ್ರಯ್ಯ, ನನ್ ತಂಗಿ ಇಲ್ರಿ, ನನ್ ತಂಗಿನ ತೋರಿಸ್ರಿ ಅಂತ ಅಣ್ಣ ಬಡ್ಕೊಂತಾವನೆ. ಬಟ್ ಡಾಕ್ಟ್ರು ನಿನ್ ತಂಗಿಗೆ ಏನೂ ಆಗಿಲ್ಲಪ್ಪ, ನಿನ್ ತಂಗಿ ಚೆನ್ನಾಗಿ ಅವಳೆ, ಸುಮ್ನೆ ಟ್ರೀಟ್ಮೆಂಟ್ ಕೊಡ್ಬೇಕಂತೇಳಿ ಹುಡುಗನ್ನ ಆಚ ಕಡೆ ಬಿಡ್ತಾ ಇಲ್ಲ ಅವರು. ಹಂಗೆ ಈ ಕಡೆ ಮನೆಯಲ್ಲಿ ತೋರಿಸಿದ್ರು. ಜೋರಾಗಿ ಮಳೆ ಬರ್ತಾ ಇದೆ. ಆಂಟಿ ಆ ಮಳೆಯಲ್ಲಿ ನೆಂದ್ಕೊಂಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುಂತವ್ರೆ. ತಿರ್ಗಾ ರೂಮಿಗೆ ಬಂದ್ರು. ನಮ್ಮ ಹೀರೋಯಿನ್ ಹುಡುಗಿನೂ ಬರ್ತದೆ. ಆಂಟಿ ಏನ್ ಆಂಟಿ ಏನು ಒಬ್ರೇ ಇದ್ದೀರಾ, ಟಿವಿ ನೋಡ್ತಾ ಇದೀರಾ ಆಂಟಿ, ನಮ್ಮ ಅಣ್ಣನಿಗೆ ಏನಾಯ್ತು, ನಮ್ಮ ಅಣ್ಣ ಎಲ್ಲಿ ಆಂಟಿ ಅಂತ ಆ ಹುಡುಗಿ ಕೇಳ್ತಾ ಇದೆ ಆ ಆಂಟಿ ಹತ್ರ. ಆಂಟಿನೂ ಏನು ಹೇಳಿಲ್ಲ. ಹುಡುಗಿನ ಹಂಗೆ ಹೆಗಲಿ ಮೇಲೆ ಹಾಕೊಂಡು ಸೌರ್ತಾ ಅವ್ರೆ. ಹಂಗೆ ಮಾರನೇ ದಿನ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರು. ಅಣ್ಣನೂ ಕಂಡ್ಬಿಟ್ಟ. ಆಂಟಿ ಬಂದವ್ರೆ, ನೀನೇನ್ ತಲೆ ಕೆಡ್ಸ್ಕೊಂಬಿಡಪ್ಪ, ಒಂದ್ 2-3 ದಿವಸ ಇಲ್ಲೇ ಇರ್ಬೇಕಂತೆ ನೀನು, ನಿನ್ ತಂಗಿನ ನಾನು ಸೂಪರ್ ಆಗಿ ನೋಡ್ಕೋತೀನಿ ಅಂತ ಆಂಟಿ ಹೇಳ್ತಾ ಅವ್ರೆ. ಹಂಗೆ ತಿರ್ಗಾ ಮನೆಯಲ್ಲಿ ತೋರಿಸಿದ್ರು. ಆ ಹುಡುಗಿನ ಹಂಗೆ ಆಚೆ ಕರ್ಕೊಂಡ್ ಬಂದವ್ರೆ. ಆಚ ಕಡೆ ಫುಲ್ಲು ಮಳೆ. ಆ ಹುಡುಗಿನ ಕರ್ಕೊಂಡ್ಬಂದು ಆ ಮಳೆಯಲ್ಲಿ ನೆನೆಸ್ತಾ ಅವ್ರೆ. ಆ ಹುಡುಗಿನೂ ಅವ್ರ ಜೊತೆ ಸೂಪರ್ ಆಗಿ ಆಟಾಡ್ತಾ ಇದೆ. ಆ ಹುಡುಗಿ ಆಡೋದನ್ನ ನೋಡಿ ಆ ಆಂಟಿಗೆ ಅವ್ರ ಮಗಳು ಜ್ಞಾನ ಬಂತು. ಯಾಕಂದ್ರೆ ಅವ್ರ ಮಗಳು ಸತ್ತೋಗವ್ರೆ, ಬದುಕಿಲ್ಲ ಅದಕ್ಕೇನೆ. ಅಲ್ಲಿ ನೋಡಿ ಅವ್ರ ಮಗಳು ನೀಟಾಗಿ ಆ ಶೆಡ್ ಒಡೆ ಹೋಯ್ತಾವಳೆ. ಹಂಗೆ ಅಮ್ಮ ನೋಡ್ತಾವ್ರಲ್ಲ. ತಿರ್ಗಾ ನಮ್ಮ ಹೀರೋಯಿನ್ ಮನೆ ಒಳಗಡೆ ಕರ್ಕೊಂಡ್ ಬಂದ್ಲು. ಅವ್ರ ಅಣ್ಣನ ಹತ್ರ ಹೇಳಲ್ಲ ಅದೇ ಮಾತು ಇವಾಗ ಹೀರೋಯಿನ್ ಹತ್ರನೂ ಹೇಳ್ತಾವಳೆ. ಲೇ ನೀವು ನೋಡಕ್ಕೆ ನನ್ನ ಮಕ್ಳಿದ್ದಂಗೆ ಇದ್ದೀರಾ, ನೀನ್ ಇಲ್ಲೇ ಇದ್ ಬಿಡ್ತೀಯ ಅಂತ ಆ ಕಣ್ ಕಾಣದಿರೋ ಹುಡುಗಿ ಹತ್ರ ಆಂಟಿ ಹೇಳ್ತಾವ್ರೆ. ಅದಕ್ಕೆ ಆ ಹುಡುಗಿನೂ ಇಲ್ಲ ಆಂಟಿ, ನಮ್ಮ ಅಣ್ಣನಿಗೆ ಇನ್ನೊಂದು 2-3 ತಿಂಗಳಾದ್ರೆ ಅವ್ನಿಗೆ 18 ವಯಸ್ಸಾಗುತ್ತೆ, ಆಮೇಲೆ ನಾವು ಹೊಂಟೋಯ್ತೀವಿ, ನೀವೇನ್ ತಲೆ ಕೆಡ್ಸ್ಕೊಂಬೇಡಿ ಆಂಟಿ
ಆಂಟಿ, ವಾರಕ್ಕೆ ಇಲ್ಲ ತಿಂಗಳಿಗೆ ಒಂದ್ಸತಿ ಬಂದು ನಿಮ್ಮನ್ನ ನೋಡ್ಕೋತೀವಿ ಅಂತ ಆ ಹುಡುಗಿ ಹೇಳ್ತಾ ಇದೆ. ಐಸ್ ಕ್ರೀಮ್ ತಿಂತ್ಯಾ ಅಂತ ಆಂಟಿ ಕೇಳ್ತಾವ್ರೆ. ಹ್ಞೂ ಅಂತ ಹೇಳುತ್ತೆ ಹುಡುಗಿ. ಸೀದಾ ಕೆಳಗಡೆ ಕರ್ಕೊಂಡು ಹೋಯ್ತಾರೆ. ಅಲ್ಲಿ ನೋಡ್ರಿ ಒಂದು ಡೆಡ್ ಬಾಡಿನ ಅವರು ಫ್ರಿಜ್ ಅಲ್ಲಿ ಹಾಕಿ ಹಂಗೆ ಇಟ್ಟವ್ರೆ. ಆ ಹುಡುಗ ಬೇರೆ ಅಲ್ಲೇ ಅವನೇ ಬೋಡ ಹಂಗೆ ನೋಡ್ತಾವನೆ. ಹುಡುಗಿಗ್ ಬೇರೆ ಕಾಣಿಸಲ್ವಲ್ಲ, ಅದಕ್ಕಾಗಿ ಆಂಟಿ ಅವಳ ಹತ್ರ ಹೇಳೋದೂ ಇಲ್ಲ ಇದು ಸತ್ತೋಗಿರೋ ಹುಡುಗಿ ಅಂತ. ಹಂಗೆ ಈ ಕಡೆ ಅಣ್ಣನ್ ತೋರಿಸಿದ್ರು. ಅಣ್ಣನು ಸೀದಾ ಮನೆಗ್ ಬಂದ. ಅಣ್ಣನ್ ಏನೋ ಒಂಥರ ಡೌಟ್, ಏನಪ್ಪಾ ಈ ಆಂಟಿ ಒಳ್ಳೆಯವರ ಕೆಟ್ಟವರ ಅಂತ. ಹಂಗೆ ಹುಡುಗನು ಯೋಚನೆ ಮಾಡ್ತಾವನೆ. ಹಂಗೆ ಈ ಕಡೆ ಆಂಟಿನ ತೋರಿಸ್ತಾರೆ. ನಮ್ ಹೀರೋಯಿನ್ ಹುಡುಗಿತಲ್ಲ, ಅದೇ ಕಾಣಿಸಲ್ವಲ್ಲ, ಆ ಹುಡುಗಿ ರೂಮ್ಗೆ ಬಂದ್ಲು. ಏನ್ ಅನ್ಕೊಂಡ್ಲ ಗೊತ್ತಿಲ್ಲ ರೀ, ಆ ಹುಡುಗಿ ಮಕ್ಕದ ಮೇಲೆ ಗುದ್ಬಿಟ್ಟು ಹಂಗೆ ಸೀದಾ ಒಳಗಡೆ ಹೊಂಟೈತಾಳೆ. ಆ ಹುಡುಗಿ ಬೇರೆ ಆ ನೋವಿಗೆ ಬಡ್ಕೊಂತ ಇದೆ. ಅಲ್ಲಿಗೆ ಅಣ್ಣನು ಬಂದ. ಟಕ್ಕಂತ ಆಂಟಿ ಬಂದ್ಬಿಟ್ಟು ಏನೋ ಅವಳಿಗೂ ಹೊಡೆದ್ಬಿಟ್ಟ, ನಿನಗ ಕೋಪ ಜಾಸ್ತಿ ಅಲ್ಲ, ನೀನು ಬೇಕು ಅಂತಾನೆ ನಿನ್ ತಂಗಿನ ಹೊಡೆದಿದ್ಯಾ ಅಂತ ಆಂಟಿ ಹೇಳ್ತಾ ಇದೆ. ಅಣ್ಣನಿಗೆ ಅರ್ಥನೇ ಆಗ್ತಲ್ಲ, ಏನೋ ನಾನು ಹೊಡೆದ ನನ್ ಪಾಟಕ್ಕೂ ಶಿವನೇ ಅಂತ ಮನೆ ಒಡೆ ಮಲ್ಕೊಂಡಿದ್ದೆ ನಾನು ಅಂತ ಹುಡುಗ ಹೇಳ್ತಾನೆ. ಹಂಗೆ ಆಂಟಿ ರೂಮ್ಗೆ ಹೋಗ್ಬಿಟ್ಟು ಅಲ್ಲೊಬ್ಬ ಬೋಡ್ಗುಂಡ ಹುಡುಗ ಇದ್ನಲ್ಲ ಅವನ್ ತಲೆ ಸೌಡ್ತಾವ್ರೆ. ಒಂದು ಮೂವಿನೂ ಹಾಕಿದಾರಲ್ಲಿ. ಆ ಮೂವಿಯಲ್ಲಿ ಯಾರಿಗೊಬ್ರಿಗೆ ದೆವ್ವ ಬಂದೈತೆ, ಇನ್ನೊಬ್ಬ ಮನುಷ್ಯ ಹಾಕೊಂಡದನ್ನ ಕಚ್ಕೊಂಡ್ ತಿಂತಾವ್ ಹಂಗೇನೆ. ತಿರ್ಗಾ ಈ ಕಡೆ ಆಂಟಿನ ತೋರ್ಸಿದ್ರು. ಹುಡುಗನ ಹತ್ರ ಜಗಳ ಆಡ್ತಾವಳೆ. ಇನ್ಮೇಲೆ ಅವನ ಮೇಲೆ ಕೈಗೆ ಇಟ್ಟೆ ನಿನ್ ಕೈ ಮುರಿದಾಕ್ಬಿಡ್ತೀನಿ ಕಣೋ ಅಂತ. ಹುಡುಗ ಹೊಡಿಯಕ್ಕೆ ಹೋಯ್ತಾನೆ, ಬಟ್ ಹೊಡಿಯಲ್ಲ ಅವನು. ನೋಡಿ ಮೇಡಮ್, ನಾನು ಹೊಡೆದ್ರೆ ನೀವು ತಡೆಯಲ್ಲ ಅಂತ ವಾರ್ನಿಂಗ್ ಕೊಡ್ತಾವನೆ ಆ ಆಂಟಿಗೆ ಹುಡುಗ. ಈ ಕಡೆ ತಂಗಿನೋ, ಅಣ್ಣ ನಿಲ್ಸಣ, ಯಾಕಣ ಹಿಂಗ್ ಮಾಡ್ತಾ ಇದೀಯಾ, ನಿನ್ ಮುಂಚೆ ಎಷ್ಟ್ ಚೆನ್ನಾಗಿದೆ, ಇಲ್ಲಿ ಬಂದ್ಮೇಲೆ ನೋಡು 2 ಸರಿ ಸುಸ್ಸು ಮಾಡ್ಕೊಂಡೆ, ಇವಾಗ ನನಗೆ ಹೊಡ್ತಿದ್ಯಾ, ಆಯ್ತು ಬಿಡು ನಿದ್ದೆಗಣಲೇನೋ ಹೊಡೆದಿರ್ತೀಯ ಅಂತ ತಂಗಿ ಕೇಳ್ತಾಳೆ. ಆ ಮಾತು ಕೇಳಿದ ತಕ್ಷಣ ಅಣ್ಣನಿಗೆ ಒಂಥರ ಫೀಲ್ ಆಗ್ಬಿಡ್ತದೆ, ಇದೇನಪ್ಪ ತಂಗಿನೇ ನಾನು ನಂಬಿಲ್ವಲ್ಲ ಅಂತ. ಕೋಪ ಬಂದು ಹುಡುಗ ಸೀದಾ ಕಾರ್ ತಗೊಂಡು ಅವ್ರ ಕಾಲೇಜ್ ಹತ್ರ ಹೋಗಿ ಆ ಮೇಡಮ್ ಹತ್ರ ಈ ತರ ಹೇಳ್ತಾವನೆ. ಬಟ್ ಮೇಡಮ್ ನಂಬ್ತಾ ಇಲ್ಲ. ಹಂಗಲ್ಲ ಇಲ್ಲಪ್ಪ, ಅವಳನ್ನ ನಾನು 20-30 ವರ್ಷದಿಂದ ನೋಡ್ತಾ ಇದ್ದೀನಿ, ಮಕ್ಳಂದ್ರೆ ಅಷ್ಟು ಪ್ರಾಣ ಅವಳಿಗೆ, ಅವಳನ್ನ ಹೋಗಿ ನೀನ್ ಹಿಂಗೆ ಹೇಳ್ತಾ ಇದೆಯಲ್ಲ, ನಂಗೆ ಸಕ್ಕತ್ ಬೇಜಾರು, ಸರಿ ನಡಿ ನಾನು ಬರ್ತೀನಿ ಅಂತೇಳಿ ಅವರು ಆ ಕಡೆ ಬರ್ತಾವ್ರೆ. ಇದೇ ಚಾನ್ಸು, ಈ ಚಾನ್ಸ್ಗೆನೆ ಆಂಟಿ ಕಾಯ್ತಾ ಇದ್ದು. ಆಂಟಿ ಯಾರು ಅಂತ ಇವಾಗ ನೋಡೋಣ ಬನ್ನಿ. ಆಂಟಿನು ಸೀದಾ ಮನೆ ಒಳಗಡೆ ಬಂದ್ರು. ಆ ಮನೆನೆ ಚಿಂದಿ ಚಿತ್ರಾನ್ನ ಆಗಿದೆ. ಹಂಗೆ ಆ ಬೋಡ್ಗುಂಡ ಹುಡುಗನ್ನ ತೋರಿಸ್ತಾರೆ. ಆ ಫ್ರಿಜ್ ಅಲ್ಲಿ ಇರೋದೆಲ್ಲ ಒಂಥರ ತಿಂತಾವನೆ. ಆ ಹಾಲ್ನ ಕುಡಿತಾ ನೋಡಿ, ಹಾಲ್ ಹಂಗೆ ಮೈ ಮೇಲೆ ಉಯ್ಕೊಂತ ಇದೆ. ಇವಾಗ ಅವನಿಗೆ ತುಂಬಾ ಹೊಟ್ಟೆ ಹಸಿ ಆಗಿದೆ. ಹಂಗೆ ಆಂಟಿನೂ ಮುಂದೆ ಬರ್ತಾರೆ. ಏನೋ ಆಯ್ತು ನಿನಗ್ದ ಒಬ್ಬಳನ್ನ ರೆಡಿ ಮಾಡಿದ್ನಲ್ಲ, ಸುಮ್ನೆ ಇರು ಅಂತ ಹೇಳ್ತಾವ್ರೆ. ಟಕ್ಕಂತ ಅವನು ಆಂಟಿನ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡು ಆ ಆಂಟಿ ಕೂದಲೆಲ್ಲ ಕಿತ್ತಿ ಬಿಸಾಕ್ತಾನ. ಹಂಗೇನೆ ಹೆಂಗೋ ಆಂಟಿ ಅವನದ್ರಿಂದ ಎಸ್ಕೇಪ್ ಆಗಿ ಒಂದು ರೂಮ್ ಅಲ್ಲಿ ಬಾಗ್ಲಾಕೊಂಡು ಮಲಿಕೊಂಡ್ರು. ಕೈಯೆಲ್ಲ ನೋಡಿ ಫುಲ್ಲು ರಕ್ತ. ಆ ಹುಡುಗ ಹಂಗೆ ಬಾಕಲ್ ತೆಗಿ ಅಂತ ಒಂಥರ ಕ್ರೂರವಾಗಿ ಬಡ್ಕೊಂತಾವನ್ರಿ. ಹಂಗೆ ಈ ಕಡೆ ಹುಡುಗ ಹೋದ್ನಲ್ಲ ಆ ಮೇಡಮ್ ಹತ್ರ ನೋಡಕ್ಕೆ. ಆ ಮೇಡಮ್ ಅವ್ರಿಗೆ ಫೋನ್ ಟ್ರೈ ಮಾಡ್ತಾರೆ, ಎಲ್ಲಿ ಫೋನ್ ಎತ್ತಾ ಇಲ್ಲ ಅವರು. ಹಂಗೆ ಈ ಕಡೆ ಆ ಬೋಡ್ಗುಂಡ ಹುಡುಗನ್ ತೋರಿಸ್ತಾರೆ. ತಿನ್ನಕ್ ಏನು ಇಲ್ಲ ಅಂತ ಆ ಟೇಬಲ್ ಅನ್ನೇ ತಿಂತಾವನೆ. ಹಲ್ಲುಗಳೆಲ್ಲ ಹಂಗೆ ಕೆಳಗಡೆ ಬಿದ್ದು ಹೋಗ್ಬಿಡ್ತಾ ಇದೆ ಹಂಗೇನೆ ಅವನಿಗೆ. ಈ ಕಡೆ ಆಂಟಿನೂ ಹಂಗೆ ಎಚ್ಚರ ಆಯ್ತು. ಎದ್ರು ಆ ಹುಡುಗ ನೋಡ್ರಿ ಅವನ ಕೈನೇ ಹಂಗೆ ಕಿತ್ಕೊಂಡ್ ತಿಂತಾವನ, ಒಳ್ಳೆ ಲೆಗ್ ಪೀಸ್ ತಿಂದಂಗೆ. ಆಂಟಿನೂ ಹಂಗೆ ಆಚೆ ಬಂದ್ರು. ಆ ಕ್ಲಾಸ್ ಅಲ್ಲಿ ನೋಡ್ತಾವ್ರೆ, ಆಚೆ ಕಡೆ ಬೇರೆ ಫುಲ್ಲು ಮಳೆ. ಆ ಹುಡುಗ ಆ ಮಳೆ ನಿಂತ್ಕೊಂಡು ಹಂಗೆ ನಿಂತವನೆ. ಆಂಟಿ ಆ ಗ್ಲಾಸ್ ಮೇಲೆ ಕೈ ಇಕ್ಬಿಟ್ಟು ಒಂದು ರೌಂಡ್ ಹಾಕ್ತಾರೆ. ಟಕ್ಕಂತ ಹುಡುಗ ತಿರುಗ್ದಾರೆ. ಆ ಹುಡುಗನ್ ಮುಖ ನೋಡ್ರಿ ಹೆಂಗೈತಿ ಇವಾಗ ಅಂತ. ಅವನು ಸೀದಾ ಹತ್ರ ಬಂದ. ಆ ಆಂಟಿ ಅವನ್ನ ಕರ್ಕೊಂಡು ಹೋಗಿ ನೀಟಾಗಿ ಅವ್ರ ಮಗಳದು ಡೆಡ್ ಬಾಡಿ ಇತ್ತಲ್ಲ ಒಳಗಡೆ, ಅದ್ರಲ್ಲಿ ಆ ಹುಡುಗನ್ನ ಕಳಿಸ್ತಾರೆ. ಆ ಹುಡುಗನು ಸೀದಾ ಹಂಗೆ ಹೋದ ಒಳಗಡೆ. ಈ ಕಡೆ ನಮ್ ಹೀರೋ ಹುಡುಗನ್ ತೋರಿಸ್ತಾರೆ. ತಂಗಿಗೆ ಫೋನ್ ಮಾಡಿ, ನಾನು ಹಂಗೆಲ್ಲ ಮಾಡಲ್ಲಮ್ಮ, ನನ್ ಕ್ಷಮಿಸು, ನಾನ್ ಮಾಡಿಲ್ಲ, ಆ ಆಂಟಿನೇ ಎಲ್ಲ ಮಾಡಿದ್ದು, ಆ ಆಂಟಿ ನಾರ್ಮಲ್ ಮನುಷ್ಯ ಅಲ್ಲ, ಅವಳೊಂದು ದೆವ್ವ ಇರ್ಬೇಕು ಅಂತ ಹುಡುಗ ಹೇಳ್ತಾವನೆ. ಬಟ್ ಆ ಹುಡುಗಿ ಫೋನು ಹುಡುಗಿ ಕೈಲಿಲ್ಲ, ಆ ಆಂಟಿ ಕೈಯಲ್ಲಿ ಐತೆ. ಈ ಕಡೆ ಹೀರೋನು ಟೀಚರ್ ಅಮ್ಮನ್ ಕರ್ಕೊಂಡ್ ಬರ್ತಾವನೆ. ಆ ವಿಷಯ ಹೆಂಗೋ ಆಂಟಿ ಗೊತ್ತಾಗಿ ಟಕ 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 ಅಂತ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ. ಆಂಟಿನು ಮನೆ ಮುಂದ್ಗಡೆ ಕಾಯ್ತಾವ್ರೆ. ಆ ಮಿಸ್ಸುನು ಹುಡುಗ ಇಬ್ರು ಬಂದ್ರು. ಸರಿ ಕಣೋ ನೀನ್ ಇಲ್ಲೇ ಇರು, ನಾನು ನೋಡ್ತೀನಿ ಅಂತೇಳಿ ಮಿಸ್ ಒಳಗಡೆ ಹೋಯ್ತಾರೆ. ಬಟ್ ಹುಡುಗ ಹಿಂದ್ಗಡೆ ಬಾಗ್ಲಿಂದ ನೋಡ್ತಾವನೆ. ಅಲ್ಲಿ ಕೋಡಿ ಎಲ್ಲ ಸತ್ತು ಬಿದ್ದೈತೆ. ಇದೇನಪ್ಪ ಎಲ್ಲ ಸತ್ತು ಬಿದ್ದಿದ್ದಲ್ಲ ಅಂತೇಳಿ ಅಲ್ಲೊಂದು ರೂಮ್ ಇತ್ತಲ್ಲ, ಆ ರೂಮ್ ಒಳಗಡೆ ಹೋಗಿ ನೋಡ್ತಾನೆ. ಆ ಬೋರ್ಡ್ ಹುಡುಗ ಸತ್ತಿರೋ ಏನನ ಕಚ್ಕೊಂಡ್ ತಿಂತಾವನೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಹಂಗೆ ಶಾಕು. ಆ ಹುಡುಗನು ಏನೋ ಸೌಂಡ್ ಆಯ್ತಲ್ಲ ಅಂತ ತಿರುಗದ ಹಂಗೇನೆ. ಹಂಗೆ ಈ ಕಡೆ ಮನೆ ಒಡೆ ತೋರಿಸ್ತಾರೆ ಮಿಸ್ನು ಒಂದು ಫೋಟೋ ತೋರಿಸ್ತಾರೆ. ಈ ಹುಡುಗ ಕಾಣೆ ಆಗೋನೆ. ಇಲ್ಲಿ ಕಡೆ ನಾ ಬಂದ ನೋಡ್ದ ಅಂತ. ಆ ಹುಡುಗ ಯಾರು ಗೊತ್ತಾ, ಅದೇ ಬೋಡ್ಗುಂಡ ಹುಡುಗ ತರಾನೇ ಅವನಲ್ಲ ನೋಡೋದಕ್ಕೆ. ಸರಿ ಕಣೆ ಸಿಕ್ಕಿದ್ರೆ ಹೇಳು, ಹೆಂಗೋ ನಿನ್ ನೋಡಕ್ಕೆ ಈ ಹುಡುಗನಿಂದನೇ ನನಗೊಂದು ಚಾನ್ಸ್ ಸಿಕ್ತು ಅಂತೇಳಿ ಟೀಚರು ಹಂಗೆ ಆಚೆ ಬರ್ತಾವ್ರೆ. ಇದ್ದಕ್ಕಿದ್ದಂಗೆ ಆ ಎಮ್ಮನ್ ಮೂಗ್ ಹತ್ರ ರಕ್ತ. ಇದೇನೆ ರಕ್ತ ಅಂತ ಹೇಳ್ತಾರೆ. ಹಂಗೆ ಆಂಟಿ ಫೇಸ್ ಇವಾಗ ಚೇಂಜ್ ಆಯ್ತು. ಆಚ ಕಡೆ ಹುಡುಗ ಬೇರೆ ಮಿಸ್ ಬಂದ್ಬಿಡಿ, ಅವ್ರೆಲ್ಲ ಸರಿಲ್ಲ ದೆವ್ವಗಳು ಅಂತ ಹೇಳ್ತಾನೆ. ಮಿಸ್ಸು ಈ ಕಡೆ ಇವ್ರ ಮುಖ ನೋಡ್ತಾರೆ. ಆಂಟಿ ಏನ್ ಹೇಳ್ತಾರೆ ಗೊತ್ತಾ, ಇದೆಲ್ಲ ಮಾಡ್ತಾ ಇರೋದು ನನ್ನ ಮಗಳಿಗೋಸ್ಕರನೇ, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾನೆ, ಪ್ಲೀಸ್ ಹೇಳೋ ಮತ್ ಕೇಳು, ಎಲ್ಲೂ ಹೋಗಬೇಡ, ಇಲ್ಲೇ ಇರು ಅಂತ ಆಂಟಿ ಹೇಳ್ತಾವ್ರೆ. ಬಟ್ ಮಿಸ್ಗೆ ಏನಕ್ಕೆ ಹಿಂಗೆ ಹೇಳ್ತಾಳು ಇವಳು ಅಂತ ಆಶ್ಚರ್ಯ. ಹಂಗೆ ಆಂಟಿ ಇಲ್ಲ ನೀನೇನು ಮಾಡಕ್ ಹೋಗ್ಬೇಡ ಕಣೆ, ಇವಾಗ ಅವಳಿನೇನು ಬರಂಗ ಅವಳೆ ಬಂದ್ರೆ ನನ್ಗೆ ಸಾಕು, ನಾನು ಹೆಂಗೋ ಅವಳ ಜೊತೆ
ಚೆನ್ನಾಗಿರ್ತೀನಿ, ಹೇಳೋ ಮತ್ ಕೇಳು, ಓಬೇಡ ಅಂತ ಮಿಸ್ನ ಬಿಡ್ತಾ ಇಲ್ಲ. ಮಿಸ್ನು ಏಯ್ ಬಿಡೆ ಅಂತೇಳಿ ಆ ಸೊಟ್ರಲ್ಲ ಅರ್ಧೋಗುತ್ತೆ. ಹಂಗೆ ಆಚೆ ಬರ್ತಾರೆ. ಆಂಟಿ ಗೊಳೋ ಅಂತ ಹತ್ಕೊಂಡು ಅಲ್ಲೇ ಬಿದ್ದೋಯ್ದಾರೆ. ನಮ್ಮ ಹೀರೋ ಹುಡುಗನು ಬಂದ, ಅಲ್ಲಿ ಬಂದ್ ನೋಡಿ ನಾನು ಹೇಳಿದ್ದೀನಿ ನಂಬೇ ಇಲ್ವಲ್ಲ ಅಂತೇಳಿ ಆ ರೂಮಲ್ಲಿ ತೋರ್ಸಾನೆ. ನೋಡಿದ ತಕ್ಷಣ ಟೀಚರ್ ಅಮ್ಮನ್ಗೆ ಇನ್ನ ಶಾಕು. ಹಂಗೆ ಇಬ್ರು ರೋಡ್ ಹತ್ರ ಬರ್ತಾರೆ. ಢಮಾರ್ ಅಂತ ಬಂದು ಬಿತ್ತೂರಿ. ಟೀಚರ್ ಅಮ್ಮ ಅಲ್ಲೇ ಸ್ಪಾಟ್ ಔಟ್. ಕುದ್ದಿರೋದು ಆಂಟಿನೇ. ಟೀಚರ್ ಅಮ್ಮ ಸ್ಪಾಟ್ ಔಟ್. ಹುಡುಗ ಸ್ವಲ್ಪ ಎಳ್ಕೊಂತ ಅವನೇ. ಹಂಗೆ ಅವನ್ನ ಮಳೆ ನೀರಲ್ಲಿ ಹಾಕಿ ಅದ್ಮಿನೇ ಸಾಯಿಸ್ಬಿಡ್ತಾಳೆ ಆಂಟಿ. ಇನ್ನ ಸ್ಕೂಲ್ಗೆ ಹೋಗೋಳೆ. ಅದೇ ಆ ಕಣ್ ಕಾಣಿಸಿರೋ ಹುಡುಗಿನ ಕರ್ಕೊಂಬರಕ್ಕೆ ಸೀದಾ ಕರ್ಕೊಂಡು ಮನೆಗೂ ಬಂದ್ಲು. ಯಾಕೆ ಅಣ್ಣ ಬಂದಿಲ್ವಾ, ಅಣ್ಣನಿಗೆ ಏನಾಯ್ತು ಅಂತ ಹುಡುಗಿ ಕೇಳ್ತಾ ಇದೆ. ಅಣ್ಣ ಮನೇಲಿ ಅವ್ನ್ ಬಾಮ, ಅವನಿಗೆ ಸ್ವಲ್ಪ ಶೀತ ಅಂತೆ, ಅದಕ್ಕೆ ನಾನ್ ಬಂದೆ ಅಂತೇಳಿ ಸೀದಾ ಹುಡುಗಿನ ಮನೆ ಕರ್ಕೊಂಡು ಬರ್ತಾರೆ. ಆ ಹುಡುಗಿನ ಮನೆಗೆ ಬಂತು. ಹುಡುಗಿಗೆ ಏನೋ ಒಂಥರ ಸಮಥಿಂಗ್ ರಾಂಗು. ಅಣ್ಣನ್ ಸದ್ದೆ ಇಲ್ವಲ್ಲ. ಬಂದ ತಕ್ಷಣ ಅಣ್ಣ ಬರ್ತಾ ಇದ್ದ. ಅಣ್ಣ ಎಲ್ಲಿದ್ಯಾ ಅಣ್ಣ ಅಂತ ಹುಡುಗಿ ಕೇಳ್ತಾ ಇದೆ. ಇಲ್ಲಿದ್ದೀನಮ್ಮ, ಮೇಲ್ಗಡೆ ಇದ್ದೀನಿ. ಅಣ್ಣ ಮೇಲ್ಗಡೆ ಏನ್ ಮಾಡ್ತಾ ಇದ್ಯಾ, ಕೆಳಗಡೆ ಬಾ ಅಂತ ಹೇಳ್ತಾಳೆ. ಆ ಬೋರ್ಡ್ಗುಂಡ ಹುಡುಗ ಅಲ್ಲಿ ನಿಂತವನೆ. ಹಂಗೆ ಹೋಗಿ ಅವನ್ ತಲೆ ಮುಟ್ತಾಳೆ. ಇಲ್ಲ ಇದು ನಮ್ಮಣ್ಣ ಅಲ್ಲ ಅಂತ ಹುಡುಗಿ ಗೊತ್ತು. ಅವಳು ಮುಟ್ಟದ್ಲಲ್ಲ. ಆ ಹುಡುಗ ಹಂಗೆ ಅವಳ ಕೈನ ಕಚ್ಚಕ್ ಹೋಯ್ತಾನೆ. ಹಿಂದ್ಗಡೆ ಆಂಟಿ ಬಂದ್ರು. ಆಂಟಿನೂ ಕರ್ಕೊಂಡೋಗಿ ಹೇಳ್ತಾವಳೆ, ಇಲ್ಲ ನಿಮ್ಮಣ್ಣ ಆಚೆ ಹೋದ, ಒಂದ್ ಅರ್ಧ ಗಂಟೆ 1 hour ಬರ್ತಾನೆ ಬಾ ಅಂತ ನಿಲ್ಲಿಸ್ಕೊಂಡು ಮಾತಾಡ್ತಾವ್ರೆ. ಹುಡುಗಿಗೆ ಏನಾಯ್ತಾ ಗೊತ್ತಿಲ್ಲ ರೀ. ಇದ್ದಕ್ಕಿದ್ದಂಗೆ ಗುಡುಗುಡು ಅಂತ ಆಚೆ ಓಡ್ತಾಳೆ. ಹುಡುಗಿಗೆ ಬೇರೆ ಕಣ್ ಕಾಣಿಸಲ್ವಲ್ಲ ಪಾಪ. ಅಲ್ಲೊಂದು ರೂಮ್ ಇರುತ್ತೆ. ಆ ರೂಮ್ ಅಲ್ಲಿ ಹೋಗಿ ಬಚ್ಚಿಕೊಂತಾಳೆ. ಅಲ್ಲಿ ಕೆಳಗಡೆ ಏನೋ ಅವಳ ಕಾಲಿಗೆ ತಗಲ್ತಾ ಇದೆ. ನೋಡಿದ್ರೆ ಅವ್ರ ಅಣ್ಣನ್ ಡೆಡ್ ಬಾಡಿ ಅದು. ಹುಡುಗಿಗೆ ಸಖತ್ತು ಭಯ. ಆಚ ಕಡೆ ಆಂಟಿ ಬೇರೆ ಬಾಕಲ್ ತಗಿ ಅಂತ ಹೇಳ್ತಾ ಇದೆ. ಹುಡುಗಿನೂ ಅವನ ಮುಟ್ ನೋಡುತ್ತೆ. ಅವ್ನ ಕೂದ್ಲು ಮುಟ್ ನೋಡುತ್ತೆ. ಅಲ್ಲಿಗೆ ಕ್ಲಿಪ್ ಆಗಿರ್ತಾನೆ, ಅದನ್ನು ಮುಟ್ ನೋಡುತ್ತೆ. ಸತಿ ಬಿದ್ದಿರೋದು ನಮ್ಮ ಅಣ್ಣನೇ ಅಂತ ಆ ಹುಡುಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಅಣ್ಣ ಎದೋಳಣ್ಣ, ನೀನ್ ಬಿಟ್ರೆ ನನಗೆ ಇನ್ಯಾರೋ ಇದಾರೆ, ಎಲ್ಲ ನೀನೇ ಅಲ್ವನೋ, ಎದೋಳೋ ಅಂತ ಹುಡುಗಿ ಹೇಳ್ತಾ ಇದೆ. ಪಾಪ ಆಚ ಕಡೆ ಆಂಟಿ ಒಳಗಡೆ ಬಂದ್ರು. ಇನ್ನೊಂದು ಕೀ ಇರುತ್ತಲ್ಲ ಓಪನ್ ಮಾಡ್ಕೊಂಡು. ನಮ್ಮ ಹೀರೋಯಿನನು, ಯಾಕಂಟಿ ನಮ್ಮ ಅಣ್ಣ ನಿಮ್ಗೆ ಏನ್ ಮಾಡ್ದ, ಯಾಕೆ ಅವನ್ನ ಕೊಲೆ ಮಾಡಿದ್ರಿ ಅಂತ ಆಂಟಿ ಹತ್ರ ಕೇಳ್ತಾವ್ರೆ. ಇಲ್ಲಮ್ಮ, ನನಗೆ ನನ್ನ ಮಗಳು ಬೇಕು. ನನ್ನ ಮಗಳು ಆತ್ಮ ಆ ಬೋರ್ಡ್ ನಲ್ಲಿ ಇದೆ, ಬಟ್ ಅದಕ್ಕೊಂದು ಮೈ ಬೇಕಲ್ಲ, ಅದಕ್ಕೇನೆ ನಿನ್ನ ಕರೆಸ್ಕೊಂಡೆ ಇಲ್ಲಿಗೆ. ನೀನು ಕರೆಕ್ಟ್ ಆಗಿದ್ಯಮ್ಮ, ನಿನಗೆ ಕಣ್ಣು ಬೇರೆ ಕಾಣಿಸಲ್ಲ, ನಿಮ್ಮಮ್ಮ ಯಾರಂತಾನೆ ನಿನಗೆ ಗೊತ್ತಾಗಲ್ಲ, ನಾನು ಚೆನ್ನಾಗಿ ಸಾಕೋತೀನಿ ನಿನ್ನ ಅಂತ ಆ ಹುಡುಗಿ ಹತ್ರ ಇದರ ನೈಸಾಗಿ ಮಾತಾಡ್ತಾವ್ರೆ. ಹುಡುಗಿನೂ ಹಂಗೆ ಮಾತಾಡ್ತಾ ಒಂದು ಬಾಟ್ಲ್ ಎತ್ತಿ ಕರೆಕ್ಟ್ ಆಗಿ ಆ ಅಮ್ಮನ್ ಮಕ್ಕದ ಮೇಲೆ ಹೊಡಿತಾಳೆ. ಆ ಅಮ್ಮನಿಗೆ ಆ ಬಾಟ್ಲ್ ಬಿತ್ತಲ್ಲ, ಸ್ವಲ್ಪ ಜರುಗ್ತಾರೆ. ಹಂಗೆ ಆಚ ಕಡೆ ಓಡ್ ಬರುತ್ತೆ. ಬಟ್ ಆ ಅಮ್ಮ ಹಿಂದೆನೆ ಬಂದು ಆ ಹುಡುಗಿನ ಹಿಡ್ಕೊಂಡ್ಬಿಡ್ತಾರೆ. ಹಂಗೆ ಆ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗುತ್ತೆ. ಮುಂದ್ಗಡೆ ಒಂದು ಪೈಪ್ ಇದೆ ನೋಡಿ, ಢಮ್ ಅಂತ ಹೊಡ್ಕೊಂಡು ಹಂಗೆ ಕೆಳಗಡೆ ಬಿತ್ತು. ಇನ್ನ ಆ ಹುಡುಗಿನ ನೀಟಾಗಿ ಆಚ ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಎಳ್ಕೊಂಡು ಹೋಯ್ತಾವ್ರೆ. ಅಲ್ಲಿ ನೋಡ್ರಿ ಆ ಬೋಡ ಹುಡುಗ ಬೇರೆ ಬಂದ ಅಲ್ಲಿಗೆ. ಹಂಗೆ ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆ ಹುಡುಗಿನ ಎತ್ಕೊಂಡು ಹೋಯ್ತಾವ್ರೆ. ಆ ಬೋಡ ಹುಡುಗನ್ ಮುಖ ನೋಡ್ರಿ ಹೆಂಗ್ ಐತೆ ಅನ್ಬಿಟ್ಟು. ಹಂಗೆ ನಮ್ಮ ಹೀರೋಯಿನ್ ನೋಡ್ತಾವ್ನವನು. ಆ ವಾಂಟಿಗೂನು ಅವ್ರ ಮಗಳಿಗೇನ ಹೆಂಗೋ ನನ್ನ ಮಗಳು ಇವಾಗ ವಾಪಸ್ ಬರ್ತಾಳೆ ಅಂತ. ಇವಾಗ ಆ ಕಣ್ ಕಾಣಿಸಲ್ಲ ಹುಡುಗಿನ, ಆ ಹುಡುಗಿನ ಅವರು ನೀರಲ್ಲಿ ಅದ್ಮಿ ಸಾಯಿಸ್ಬೇಕು. ಅವಳ ಆತ್ಮ ಹೋಗುತ್ತೆ, ಆ ಹುಡುಗನಲ್ಲಿರೋ ಆತ್ಮ ಈ ಹುಡುಗಿ ಒಳಗಡೆ ಬರುತ್ತೆ. ಅದೇ ಕಾನ್ಸೆಪ್ಟ್. ಹಂಗೆ ಹಾಕಿ ನೀರಲ್ಲಿ ಅದುಮ್ತಾರೆ. ಆ ಹುಡುಗಿನೂ ಅಂತ ಬಡ್ಕೊಂತು ಹಂಗೆ ಆಚೆ ಬರಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಈ ವಾಂಟಿ ಬಿಡ್ತಾ ಇಲ್ಲ ರೀ. ಹಂಗೆ ಅದುಮ್ತಾವಳೆ ನೀರು ಒಳಗಡೆ. ಈ ಕಡೆ ಆ ಬೋಡ ಹುಡುಗ ಇದಾನಲ್ಲ, ಅವನ್ ಬಾಯಿಂದ ಬೇರೆ ಏನೋ ಹಂಗೆ ಬರ್ತಾ ಇದೆ. ಗಂಟ್ಲಲ್ಲಿ ನೋಡಿ ಹಂಗೆ ತೋರಿಸ್ತಾವ್ರೆ. ತಿರ್ಗಾ ವಾಂಟಿನೂ ಹಾಕಿ ಅದುಮ್ತಾರೆ. ಆ ಆಂಟಿಗೆ ವಯಸ್ಸಾಗಿದೆಯಲ್ಲ, ಅವಳಿನ ಚಿಕ್ಕ ಹುಡುಗಿ. ಆಂಟಿಗಿನ ಶಕ್ತಿ ಅವಳಿಗೆ ಜಾಸ್ತಿ ಇದೆ. ಹಂಗೆ ತಳ್ತಾವಳೆ ಆಂಟಿನ. ಬಟ್ ಆಂಟಿ ಬಿಡ್ತಾ ಇಲ್ಲ. ಅದುಮ್ತಾವ್ರೆ ಆಂಟಿನೂ. ಈ ಕಡೆ ಬೋಡುಗ ಬೇರೆ ಬಡ್ಕೊಂತಾವನೆ, ಬಾಯಿ ತೆಗಿತಾವನೆ ಅಂತ ಏನೋ ಬರ್ತಾ ಇದೆ ಬಾಯಿ ಒಳಗಡೆ. ಹುಡುಗಿಗೆ ಅರ್ಧ ಪ್ರಾಣ ಉಂಟೈತ್ರಿ. ಆ ಬೋಡ ಹುಡುಗ ಹಂಗೆ ಹತ್ರ ಬರ್ತಾವನೆ. ಆಂಟಿ ಬೇರೆ ಹಾಕೊಂಡು ಅದುಮ್ತಾವ್ರೆ. ಆ ಹುಡುಗಿಗೆ ಆಗ್ತಾ ಇಲ್ಲ ಪಾಪ. ಹುಡುಗಿಗೆ ಹೆಂಗು ಉಗುರಿತ್ತಲ್ಲ, ಹಂಗೆ ಆ ಎಮ್ಮನ್ ಕೆನ್ನೆನ ಹಾಕೊಂಡು ಪರಿಚಿತಾಳೆ. ಆ ಎಮ್ಮ ಸ್ವಲ್ಪ ಹಿಂಗ ಅಲ್ಲಾಡುತ್ತೆ ನೋಡಿ. ನಮ್ ಹೀರೋಯಿನನು ಆಚ ಕಡೆ ಬಂದ್ಬಿಟ್ಟು ಅಮ್ಮ ಅಂತ ಬಡ್ಕೊಂತಾಳ. ಹಂಗೆ ಅವಳು ಅಮ್ಮ ಅಂತ ಬಡ್ಕೊಂಡ್ಲಲ್ಲ. ಈ ವಾಂಟಿಗೆ ಇವ್ರ ಮಗಳು ಜ್ಞಾನ ಬಂದ್ಬಿಡ್ತು. ಯಾಕಂದ್ರೆ ಇದೇ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇವ್ರ ಮಗಳನ್ನು ಉಸಿರು ಕಟ್ಟಿ ಸತ್ತೋಗಿರೋದು. ಅದನ್ನ ನೋಡಿದ ತಕ್ಷಣ ಅಯ್ಯಯ್ಯೋ ನನ್ ಮಗಳ ತರನೇ ಇದೆಯಲ್ಲ ವಾಯ್ಸು ಅಂತ ಹಂಗೆ ಹೀರೋಯಿನ್ ಬಿಟ್ಬಿಡ್ತಾರ ಅವರು. ಅಳ್ತಾರ್ರಿ ಪಾಪ. ಹಂಗೆ ಗುಳು ಅಂತ ಹತ್ಕೊಂತಾರೆ. ನಮ್ ಹೀರೋಯಿನ್ ತಪ್ಕೊಂತಾರೆ. ಇಲ್ಲ ಮಗನೆ, ನಿನ್ ಸಾಯಿಸಲ್ಲ, ನಿನ್ನ ನನ್ನ ಮಗಳು ಅಂತ ಹಂಗ ಅಳ್ತಾರ ಅವರು. ಇನ್ನ ಹುಡುಗಿನ ಅವರು ಬಿಟ್ಬಿಟ್ರು. ಆ ಹುಡುಗಿನೂ ಆ ಸ್ವಿಮ್ಮಿಂಗ್ ಪೂಲ್ ಇಂದ ಆಚೆ ಬರ್ತದೆ. ಬಟ್ ಬೋಡ ಹುಡುಗ ಬಿಡ್ತಾ ಇಲ್ಲ. ಹೋಗಿ ಆ ಹುಡುಗಿನ ಅಟ್ಯಾಕ್ ಮಾಡ್ತಾವನೆ. ಹುಡುಗಿನೂ ಎಗ್ರಿಸಿ ಹೊಟ್ಟೆ ಮೇಲೆ ಒಂದೇ ಒದೆ. ಆ ಬೋಡ್ಗುಂಡ ಆ ಕಡೆ ಹೋಯ್ತಾನೆ. ಹಿಂದ್ಗಡೆ ಬೇರೆ ಕಾಡಿದ್ದಂಗಿತ್ತಲ್ಲ, ಅದರಲ್ಲಿ ಆ ಹುಡುಗಿ ಉಳ್ಕೊಂಡೋಗಿ ಕೆಳಗಡೆ ಬಿದ್ದೋಗುತ್ತೆ. ಇನ್ನ ಬೋಡ ಅಲ್ಲಿ ನಿಂತ್ಕೊಂಡು ನೋಡ್ತಾವನೆ. ಅಲ್ಲಿ ಯಾವ್ದೋ ಒಂದು ಪೊಲೀಸ್ ಗಾಡಿ ಬಂತೂರೆ. ಆ ಹುಡುಗಿನ ಅವರು ಕಾಪಾಡ್ಬಿಟ್ರು. ಅಲ್ಲಂಗೆ ಕೆಳಗಡೆ ಒಂದು ಪೋಸ್ಟರ್ ಬಿದ್ದಿದೆ. ಅದ್ರಲ್ಲಿ ಹುಡುಗ ಮಿಸ್ಸಿಂಗ್ ಅಂತ ಇದೆ. ಅದು ಯಾರು ಅಲ್ಲ, ಈ ಹುಡುಗನೇ. ಅದನ್ನ ನೋಡಿ ಹುಡುಗ ಹಂಗೆ ಸ್ವಲ್ಪ ಫೀಲ್ ಮಾಡ್ಕೊಂತಾನೆ. ಹುಡುಗ ಹಂಗೆ ಆ ಕಾಡಲ್ಲಿ ಒದ್ಲಾಡ್ತಾ ಬಿದ್ದವನೆ. ಹಂಗೆ ಈ ಕಡೆ ಅಮ್ಮನ್ನ ತೋರ್ಸಿದ್ರು. ಸೀದಾ ಫ್ರಿಜ್ ಹತ್ರ ಬಂದು ಆ ಹುಡುಗಿನ ಹಂಗೆ ಎಳ್ಕೊಂಡು ಹೋಯ್ತಾ ಅವ್ರೆ. ನಮ್ಮ ಹೀರೋಯಿನನು ಒಂದ್ ಸಿಗ್ನಲ್ ಹತ್ರ ನಿಂತ್ಕೊಂಡಿದ್ದಾಳೆ. ಅಲ್ಲಿ ಮೇಲ್ಗಡೆ ಏರೋಪ್ಲೇನ್ ಏನೋ ಆಡ್ತಾ ಇದೆ. ಆ ಸೌಂಡ್ ಕೇಳಿಸ್ಕೊಂಡು ಸುಮ್ನೆ ಅವಳೆ. ಈ ಕಡೆ ಪೊಲೀಸ್ ಅವರು ಫಾರೆಸ್ಟ್ ಕಡೆ ಬಂದ್ರಲ್ಲ, ಆ ಹುಡುಗ ಅಲ್ಲಿ ಒದ್ಲಾಡ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಆ ಹುಡುಗನ ಅವರು ಕಾಪಾಡ್ಬಿಡ್ತಾರೆ. ಹಂಗೆ ಆಂಟಿ ಮನೆ ಕಡೆ ಬಂದ್ರು. ಆಂಟಿ ನೋಡಿ ಮಗಳನ್ನ ಆ ಸ್ವಿಮ್ಮಿಂಗ್ ಪೂಲ್ ಹಾಕೊಂಡು ಹಂಗೇ ಮಲಗವ್ರೆ. ಅಲ್ಲಿ ಮುಗಿಸ್ತಾರೆ ಈ ಮೂವಿಲಿ
ಏನ್ ಹೇಳಕ್ ಬಂದ್ರು ಅಂತ ಅನ್ಕೊಂಡಿದ್ರಲ್ಲ, ಆಕ್ಚುಲಿ ಮೂವಿಯಲ್ಲಿ ಆಂಟಿದ್ರಲ್ಲ ಅವರೊಂದು ಮಾಟ ಮಂತ್ರ ಮಾಡೋರು. ಹಿಂಗೆ ಒಬ್ಬ ಹುಡುಗ ಸಿಕ್ಕಿರ್ತಾನೆ, ಮಗಳು ಸತ್ತವಳಲ್ಲ, ಅವಳ ಆತ್ಮನ ಆ ಹುಡುಗನ ಮೇಲೆ ಬಿಟ್ಟು ಇಷ್ಟು ವರ್ಷ ಸಾಕ್ತಾ ಇದ್ರು. ಬಟ್ ಇವ್ರಿಗೊಂದು ದೇಹ ಬೇಕಾಗಿತ್ತು. ಅದಕ್ಕಾಗಿ ನಮ್ಮ ಹೀರೋ ಹುಡುಗಿ ಬಂದ್ರಲ್ಲ, ಹುಡುಗಿ ಇಷ್ಟ ಆಗಿ ಆ ಆತ್ಮನ ಅವಳ ಮೇಲೆ ಕಳಿಸ್ಬಿಟ್ಟು ಅವಳನ್ನ ಚೆನ್ನಾಗಿ ಸಾಕೋಣ ಅನ್ಕೊಂಡ್ರು. ಎಲ್ಲಿ ಅದ್ಯಾವ್ದು ಆಗಿಲ್ವಲ್ಲ, ಅದಕ್ಕೆ ಇನ್ನೇನು ಮಾಡಕ್ಕಾಗಿಲ್ಲ ಅಂತೇಳಿ ಅಮ್ಮ ಪೊಲೀಸ್ಗೆ ಸರೆಂಡರ್ ಆಗ್ಬಿಟ್ರು. ಹೆಂಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ. ಯಾರನ್ನ ಫ್ರೀ ಇದ್ದಾಗ ಮೂವಿನ ನೋಡಿ ಒಳ್ಳೆ ಸೌಂಡ್ ಎಫೆಕ್ಟ್ ಹಾಕ್ಬಿಟ್ಟು ನೋಡಿದ್ರೆ ನೈಟಲ್ಲಿ ಖಂಡಿತ ಕಳೆದೋಯ್ತೀರಾ. ಚೆನ್ನಾಗಿದ್ರೆ ಜೊತೆಲಿರಿ. ಬಾಯ್.